ಇವತ್ತು ಏನು ದೇವನಗುಂದಿ ಗ್ರಾಮ ಪಂಚಾಯತಿ ಮತ್ತು ಶಿಕ್ಷಣ ಇಲಾಖೆ ಮತ್ತು ನಮ್ಮ CDPO ಡಿಪಾರ್ಟ್ಮೆಂಟಿಂದ ಹಾಗೂ ಯುನೈಟೆಡ್ ಸಂಸ್ಥೆ ವತಿಯಿಂದ ಇವತ್ತು ನಾವು ಒಂದು ಅರ್ಥಪೂರ್ಣವಾಗಿ ವಿಶ್ವ ಒಂದು ಮಹಿಳೆಯರ ದಿನಾಚರಣೆಯನ್ನು ನಾವು ಡಿವಸಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಸೊ ಇವತ್ತಿನ ದಿನ ವಿಶೇಷ ಏನು ಅಂದರೆ ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 3 ವರ್ಷಗಳಿಂದನೂ ನಾವು ಎಲ್ಲ ಗ್ರಾಮಗಳಲ್ಲಿ ನಮ್ಮ ದೇವನಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ 10 ಗ್ರಾಮಗಳಲ್ಲೂ ಕೂಡ ಮಹಿಳೆಯರಿಗೆ ಏನಿದೆ ಅವರು ಮಹಿಳೆಯರು ಇರ್ತಕ್ಕಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕವಾಗಿ ಅವ್ರು ಏನೇನು ಚಟುವಟಿಕೆಗಳಿದಾವೋ ಅವರ ಒಂದು ಚಟುವಟಿಕೆಗಳನ್ನು ಒಂದು ಪ್ರತಿಭೆಗಳನ್ನು ಅನಾವರಣ ಮಾಡೋದಕ್ಕೆ ನಾವು ವೇದಿಕೆಗಳನ್ನು ಕಲ್ಪಿಸ್ತಾ ಬಂದಿದ್ವಿ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಅವ್ರು ಏನು ಮಾಡಿದ್ರೆ ಒತ್ತಡದಲ್ಲಿ ಏನು ಒಂದು ಸಂಸಾರ ಜಂಜಾಟದಲ್ಲಿ ಅವರು ಪ್ರತಿನಿತ್ಯ ಸಂಸಾರದಲ್ಲಿ ಅವರು ಲೀನ ಆಗಿರ್ತಾರೆ. ಒಂದು ದಿನದ ಮಟ್ಟಿಗೆ ಒಂದು ವಾರದ ಮಟ್ಟಿಗೆ ಅವರು ಎಲ್ಲ ಒಂದು ಗ್ರಾಮದಲ್ಲಿ ಎಲ್ಲರ ಜೊತೆ ಎಲ್ಲ ಮಹಿಳೆಯರ ಜೊತೆ ಸೇರಿಕೊಂಡು ಈ ಥರ ಒಂದು ಗುಂಪು ಚಟುವಟಿಕೆಗಳು, ಒಂದು ಇಂಡಿವಿಜುವಲ್ ಅವರವರ ಒಂದು ವೈಯಕ್ತಿಕ ಚಟುವಟಿಕೆಗಳು, ಮತ್ತು ಸಾಂಗ್ ಆಡೋದು, ಡ್ಯಾನ್ಸ್ ಆಡೋದು, ತಾವೆಲ್ಲ ನೋಡಿದ್ವಿ. ಸಾಂಗ್ ಆಡೋದು, ಡ್ಯಾನ್ಸ್ ಆಡೋದು, ಮತ್ತು ಈಗ ರಂಗೋಲಿ ಸ್ಪರ್ಧೆಯನ್ನು ಎಲ್ಲರೂ ಸೇರಿಕೊಂಡು ಒಂದು ಒಗ್ಗಟ್ಟಾಗಿ ಒಂದು ಮಹಿಳೆಯರು ನಾವೆಲ್ಲ ಒಂದೇ, ನಾವು ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲ ಮುಂದೆ ಬರಬೇಕು, ಒಂದು ಸಮಾಜಕ್ಕೆ ನಾವು ನಮ್ಮದೇ ಆದ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಎಲ್ಲರೂ ಆ ಥರ ಸೇರಿದಾಗ ಏನಾದ್ರೆ ಇಡೀ ಒಂದು ಕುಟುಂಬನೇ ಸೇರಿಕೊಂಡು ಅವರವ್ರ ಮನೆಗಳದ್ದು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಇವತ್ತು ನಾವು ಅಂತಿಮವಾಗಿ ಇವತ್ತಿನ ದಿನ ನಾವು ಪ್ರಶಸ್ತಿ ವಿತರಣೆ ಮಾಡೋದು, ಮತ್ತು ಸಾಧಕರನ್ನ ಈ ನಮ್ಮ ಒಂದು ದೇವನಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಯಾರ್ಯಾರು ಒಂದು ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ನಮ್ಮ ಒಂದು ಏನು ಗ್ರಾಮದಲ್ಲಿ ನೀರು ಬಿಡೋ ಜಲಗಾರರಿಂದ ಇರ್ಬೋದು, ಈ ಥರ ಮತ್ತು ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಊಟವನ್ನು ಅಡುಗೆಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥವರು ಸಹಾಯಕರು ಇದ್ದರು. ಮತ್ತು ಒಳ್ಳೆ ಇದೇ ಒಂದು ಶಾಲೆಯಲ್ಲಿ ಹೆಚ್ಚು ವರ್ಷ ಒಂದು ಶಿಕ್ಷಣವನ್ನು ಎಲ್ರಿಗೂ ಕೊಟ್ಟು ಶಿಕ್ಷಕರಾಗಿ ಇಲ್ಲಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಅಂಥವ್ರನ್ನೆಲ್ಲ ಸಾರ್ಥಕರನ್ನ ಗುರುತಿಸಿ ಇವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡು ಇವತ್ತು ತುಂಬ ಒಂದು ಕಾರ್ಯಕ್ರಮ ಬಹುತೇಕವಾಗಿ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಕರ್ತರಾಗ್ತಕ್ಕಂಥ ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಮನೆ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಸರ್ ಅವರು ಬರಬೇಕಾಗಿತ್ತು. ಈಗ ಸೆಷನ್ ನಡೀತಾ ಇರೋ ಕಾರಣ ಸರ್ ಒಂದು ಅನುಪಸ್ಥಿತಿಯಲ್ಲಿ ಅವರ ಒಂದು ಅನುಮತಿ ಮೇರೆಗೆ ಹಾಗೂ ಆದೇಶದ ಮೇರೆಗೆ ನಾವುಗಳು ಈಗ ಪ್ರತಿಭಾಕ್ ಅವರು ಬಂದು ನಮ್ಮ ಈ ಒಂದು ಭಾಗದ ಅನಗೊಂಡಳ್ಳಿ ಹೋಬಳಿ ಭಾಗದ ಎಲ್ಲ ಮಹಿಳೆಯರನ್ನು ಉತ್ತೇಜಿಸಿ ಎಲ್ರಿಗೂ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಕ್ರೀಡೆಗಳನ್ನು ಮಾಡಿಸಬೇಕು, ಮತ್ತು ಇದನ್ನು ತಾಲೂಕು ಮಟ್ಟಕ್ಕೆ ನಾವು ಹೋಬಳಿ ಆಮೇಲೆ ತಾಲೂಕು ಮಟ್ಟಕ್ಕೆ ಹೋಗ್ತೀನಿ ಅಂತೇಳಿ ಎಲ್ಲರಿಗೂ ಕೂಡ ಭರವಸೆ ನೀಡಿದ್ದಾರೆ. ಡಿವಸಳ್ಳಿಯಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಶರತ್ ಬಚ್ಚೇಗೌಡರ ಅನುಪಸ್ಥಿತಿಯಲ್ಲಿ ನಮ್ಮ ಮೇಡಮ್ ಆದ ಪ್ರತಿಭಾ ಮೇಡಮ್ ಬಂದಿದ್ದರು. ಈ ಕಾರ್ಯಕ್ರಮಕ್ಕೆ ನಾವೊಂದು ವಾರದ ದಿವಸದಿಂದ ಈ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿ ಸ್ಟುಡಿಯೋರು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಮೆಂಬರ್ಸು, ನಮ್ಮ ಎಲ್ಲ ಗ್ರಾಮದವರು, ಮುಖಂಡರುಗಳು ಎಲ್ಲ ಸಹಕಾರ ಕೊಟ್ಟಿದ್ದರು. ಆ ಸಹಕಾರದಿಂದ ನಮ್ಮ ಇವತ್ತು ಮಹಿಳಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಕೊಡ್ತಾ ಇದ್ದೀವಿ. ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಪಂಚಾಯತಿಯ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಅನುಪಸ್ಥಿತಿಯಲ್ಲಿ ಇವತ್ತು ಮೇಡಮ್ ಅವರು ಬಂದಿದ್ದರು. ಅವರು ಕೂಡ ತುಂಬ ಯಶಸ್ವಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಹೇಗೆ ಮಹಿಳೆಯರಿಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಕೂಡ ಅವರು ತುಂಬ ಖುಷಿಪಟ್ಟು ಮುಂದಿನ ದಿನಗಳಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮ ವ್ಯಾಪ್ತಿಯಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮುಂದಿನ ದಿನಗಳು ಕೂಡ ಈ ಆಲ್ರೆಡಿ 2-3 ವರ್ಷದಿಂದ ನಾವು ಇದನ್ನೇ ಮಹಿಳಾ ದಿನಾಚರಣೆ ನಡ್ಸ್ಕೊಂಡು ಬರ್ತಿದ್ದೀವಿ. ಮುಂದಿನ ವರ್ಷದಲ್ಲಿ ಇನ್ನೂ ಅದ್ದೂರಿಯಾಗಿ ನಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಶ್ವಮಹಿಳಾ ದಿನಕ್ಕೆ ಎಲ್ಲರಿಗೂ ಹಬ್ಬಿಸ್ತಾ ನಮ್ಮ ಮಾತು ಧನ್ಯವಾದ. ಹಮ್ಮಿಕೊಂಡಿದ್ದು ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ನಮ್ಮ ಇಲ್ಲಿ ಆಗಮಿಸಿ ಒಂದು ಒಳ್ಳೆಯ ರೀತಿಯ ಹಬ್ಬದ ವಾತಾವರಣ ಇವತ್ತಂತೂ ನಮಗಂತೂ ಸೃಷ್ಟಿಯಾಗಿದೆ. ಯಾಕಂದರೆ ಎಷ್ಟೋ ಸಾರಿ ಶ್ರೀಶಕ್ತಿ ಸಂಘದವರು ಬರೀ ಅಂಗನವಾಡಿಯಲ್ಲಿ ಸೀಮಿತವಾಗಿ ಅಲ್ಲಿ ಮಾತ್ರ ನಾವು ಡ್ಯಾನ್ಸ್ ಕಾರ್ಯಕ್ರಮ ಆಗ್ಬೋದು, ಹಾಡಿನ ಕಾರ್ಯಕ್ರಮ ಆಗ್ಬೋದು ಯಾವುದೋ ಮಾಡ್ತಾ ಇದ್ವಿ. ಇದೇ ಮೊದಲನೇ ಬಾರಿಗೆ ನಮ್ಮ ಡಿವಸಳ್ಳಿನಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಿ ಇಷ್ಟು ಒಂದು ಹಬ್ಬದ ವಾತಾವರಣ ಮತ್ತು ಎಲ್ಲರಿಗೂ ಖುಷಿಯಾಗಿ ಸಂತೋಷ ತಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಾ ಮೇಡಮ್ ಅವರು ಸಹ ಆಗಮಿಸಿದ್ರು. ನಮ್ಮ ಗ್ರಾಮದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಮ್ಮ ಮಹಿಳೆಯರು ಕೊಟ್ಟಿದ್ರು. ಮತ್ತೆ ರಂಗೋಲಿ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ವಿ. ಅದರಲ್ಲಿ ಎಲ್ಲ
ಆಕ್ಟಿವಿಟೀಸ್ಗೂ ಸಹ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅಂತೇಳಿ ಎಲ್ಲ ಬಹುಮಾನಗಳನ್ನು ಸಹ ವಿತರಣೆ ಮಾಡಿದ್ರು. ಪ್ರತಿಭಾ ಮೇಡಮ್ ಅವರು ನಮ್ಮೊಂದಿಗೆ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನ ಯಶಸ್ವಿಯನ್ನಾಗಿ ಮಾಡಿದ್ರು. ಅವರಿಗೆ ನಮ್ಮ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಶಾಲೆ ಆವರಣದಲ್ಲಿ ಈಗ ದೇವನಗೊಂದಿ ಗ್ರಾಮ ಪಂಚಾಯತಿ, ಶಿಕ್ಷಣ ಇಲಾಖೆ, ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಯುನೈಟೆಡ್ ವೇ ಸಂಸ್ಥೆ ಸಹಯೋಗದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಶರತ್ ಬಚ್ಚೇಗೌಡವರ ಧರ್ಮಪತ್ನಿಯವರಾದ ಪ್ರತಿಭಾ ಶರತ್ ಬಚ್ಚೇಗೌಡವರು ಭಾಗವಹಿಸಿದರು. ಇಲ್ಲಿ ಎಲ್ಲ 10 ಊರುಗಳಿಂದ ಎಲ್ಲ ಆಟೋಟಗಳನ್ನು ಇಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಎಲ್ಲರಿಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಏನು ನನ್ನುಡಿ ಇದೆಯೋ, ಇವತ್ತು ಹೆಣ್ಣು ಎಲ್ಲಾ ರಂಗದಲ್ಲೂ ರಾರಾಜ್ತಾ ಇದ್ದಾರೆ. ಅದು ಹೆಣ್ಮಕ್ಳು ಮುಂದೆ ಬರಬೇಕಂತ ಆಶಯದಿಂದ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ.